ಹಾಸನ ಜಿಲ್ಲೆ ಗೊರೂರು ಹೇಮಾವತಿ ನದಿ ಹಸು ಮೈತೊಳಗ ಅವ್ರು ನಿಂತಿದ್ದ ಹಸು ಮುಂದಕ್ಕೆ ಹೋಯ್ತು. ಜಾರ್ದ ತಕ್ಷಣ ಮತ್ತೆ ಸ್ಲಿಪ್ ಆಗೋದು ಮತ್ತೆ ಸಿಗ್ಲಿಲ್ಲ. ಆದಷ್ಟು ಸುರಕ್ಷಿತವಾಗಿರಿ ನೀವು ಅಂತ ಎಲ್ರಿಗೂ ನಾ ಕೈ ಮುಗಿ ಕೇಳ್ತೀನಿ. ಯಾವ ಇದು? ಹಾಸನ ತಾಲೂಕು, ಹಾಸನ ಜಿಲ್ಲೆ ಹಾಸನ ತಾಲೂಕು ನಾಯಕರಳ್ಳಿ ಗ್ರಾಮ. ಚಿಕ್ಕದಾಗಿ ಶಾರ್ಟ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಈಶ್ವರಪ್ಪ. ಹಾಸನ ಜಿಲ್ಲೆ ಗೊರೂರು ಹೇಮಾವತಿ ನದಿ ಅಲ್ಲಿ ಹೋಗ್ತಾ ಇದ್ದೇವೆ. ನಿನ್ನೆ ನೀರಿಗೆ ಬಿದ್ದ ಅಂತ ಹೇಳಿ ಈಗಾಗಲೇ ಆ ದೇಹ ಸಿಗ್ಲಿ, ಎಲ್ಲರ ಪ್ರಾರ್ಥನೆ ಒಂದಿಗೆ ಆದಷ್ಟು ಬೇಗ ಸಿಗ್ಲಿ ಅಂತ ಎಲ್ರಿಗೂ ನಾನು ಕೈ ಮುಗಿದು ಕೇಳಿದ್ದೇನೆ. ಹಾಗೆ ಆ ಮನೆಯವರಿಗೆ ದುಃಖ ಸಹಿಸಿಕೊಳ್ಳೋ ಶಕ್ತಿ ಆ ಭಗವಂತನು ಕರುಣಿಸಿಲ್ಲ ಎಂದು ಎಲ್ರಿಗೂ ಸಹ ನಾನು ಪ್ರಾರ್ಥಿಸಿ ಅಂತ ಎಲ್ರಿಗೂ ಕೇಳ್ತಾ ಇದ್ದೇನೆ. ಸಿಕ್ಕಿ ಬಿದ್ದಿದೆ. ಅವ್ರೇನಂದ್ರೆ ಎಳಸಳಿ ಅಂದ್ರ ಅಲ್ಲ, ಅವರು ಪೊಲೀಸ್ ಬರೋರಿಗೆ ತೆಗಿಯಂಗಿಲ್ಲ ಅಂತ ಇಲ್ಲ ಅಲ್ಲಿ ಯಾರ ಹಿಡ್ದಿ ಇಲ್ಲ. ಹಾಂ, ಇಲ್ಲ ಬರ್ತಿದ್ದಾರೆ ಅವರು. ಹಾಂ, ಎಲ್ಲ ಕುಡಿದ್ರಲ್ಲ ನೀವು ಈ ಕಡೆ, ಅಲ್ಲಿ ಈ ಕಡೆ ಮುಂದೆ ಅಲ್ಲಿ ಮಧ್ಯದಲ್ಲಿ ಈ ಕಡೆ ಎಸ್ ವೀಕ್ಷಕರೇ, ಇದೀಗ ಬಾಡಿ ಸಿಕ್ಕಿದೆ. ಸಿಕ್ಕಿದೆ. ನಾವೀಗ ಅದನ್ನು ಹಿಡ್ಕೊಂಡು ಬರ್ತಾ ಇದ್ದೇವೆ. ಈ ಗದ್ದೆಯ ದಾರಿಯಲ್ಲಿ ಹೋಗ್ಬೇಕು. ಇದೇ ಒಂದು ಸ್ಥಳದಲ್ಲಿ ಇವಾಗ ನಿನ್ನೆ ಮೆಡಿಸ್ಲಿಕ್ಕೆ ಬಂದವರು ನೀರು ಪಾಲಾಗಿದ್ದು. ಸುಮಾರು ಒಂದು ಅರ್ಧ ಕಿಲೋಮೀಟರ್ ದೂರ
ನೀರನ್ನ ಕೆಳಗಡೆ ತೇಲ್ಕೊಂಡು ಹೋಗಿದೆ. ಎಲ್ರಿಗೂ ನಮಸ್ಕಾರ. ಎಷ್ಟು ತಾರೀಕು? ಭಾನುವಾರ ನೋಡಿ. ಇಲ್ಲಿ ಹಸು ಬೆಂಗಳೂರಿಗೆ ಬಂದಾಗ ಅದು ಕಪ್ಪೆ ಇವರು ಏನಾಯ್ತು ಸರ್? ಅವಾಗ ಹಸು ಮೈ ತೊಳೆದಾಗ ಅವ್ನು ನಿಂತಿದ್ದ ಹಸು ಮುಂದಕ್ಕೆ ಹೋಯ್ತು. ಹಾಗೆ ಜಾರ್ದ ತಕ್ಷಣ ಮತ್ತೆ ಸ್ಲಿಪ್ ಆದ್ರೂ ಮತ್ತೆ ಸಿಗ್ಲಿಲ್ಲ ನೋಡಿ. ಅದೇ ಇನ್ನಷ್ಟು ಎಲ್ಲರೂ ಜಾಗ್ರತೆ ಮಾಡಿದ್ರು. ಹಸು ಮೇಯಿಸುವಾಗ ಇಂಥ ಸ್ಥಳದಲ್ಲೆಲ್ಲ ನೀರು ಇರೋ ಸ್ವಲ್ಪ ಜಾಗ್ರತೆ ಮಾಡ್ಕೊಳ್ಳಿ. ನೋಡಿ ಮಕ್ಕಳು 2 ಮಕ್ಕಳು ಇರೋದು, ಅದು ಒಂದು ಮಗು ಈಗ ಈ ತರ ಆಗಿ ಆ ಮನೆಯ ದುಃಖ ಸಹಿಸ್ಕೊಳ್ಲಿಕ್ಕೆ ಆಗುದಿಲ್ಲ ಪಾಪ. ಆದಷ್ಟು ಸುರಕ್ಷಿತವಾಗಿರಿ ನೀವಂತ ಎಲ್ರಿಗೂ ನಾ ಕೈ ಮುಗಿದು ಕೇಳ್ತೀನಿ. ಯಾವ ಊರು ಇದು? ಹಾಸನ ತಾಲೂಕು, ಹಾಸನ ಜಿಲ್ಲೆ, ಹಾಸನ ತಾಲೂಕು, ನಾಯಕರಳ್ಳಿ ಗ್ರಾಮ. ಆದಷ್ಟು ಹುಷಾರಾಗಿರಿ ಅಂತ ಎಲ್ರಿಗೂ ನಾನು ಕೈ ಮುಗಿದು ಕೇಳ್ತಾ ಇದ್ದೀನಿ ಅಷ್ಟೇ.